ಇದಾದ ಮೇಲೆ ಇನ್ನೊಂದು ಕೆಲವು ಶ್ಲೋಕಗಳಿದೆ. ಅದು ಯಾವ ಪುರಾಣದ್ದು, ನಾರದೀಯ ಪುರಾಣದ್ದಲ್ಲ, ಅದು ಬೇರೆ ಯಾವುದೋ ಒಂದು ಪುರಾಣದ್ದು. ಆಚಾರ್ಯರು ಅದನ್ನ ನಾರದೀಯ ಪುರಾಣದಲ್ಲಿ ಕೆಲವಿದೆ. ಪೂರ್ಣ ವೇದವ್ಯಾಸರು ಹೇಳಿದ್ದು ಅಂತ. ಶ್ರೀ ವೇದವ್ಯಾಸ ಉವಾಚ. ಇದೆಲ್ಲವೂ ವೇದವ್ಯಾಸರೇ ಹೇಳಿದ್ದು. ಯಾಕಂದ್ರೆ ಎಲ್ಲಾ ಪುರಾಣದ ಶ್ಲೋಕಗಳೇ ವೇದವ್ಯಾಸರು ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ದನ್ನೇ ಹೇಳಿದ್ದು. ಇದು ಸ್ವತಃ ವೇದವ್ಯಾಸರೇ ಹೇಳಿದ್ದನ್ನು ವೇದವ್ಯಾಸರು ದಾಖಲೆ ಮಾಡಿದ್ದು. ವೇದವ್ಯಾಸರು ಏಕಾದಶಿ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಸಬ್ರಹ್ಮ, ಇದನ್ನು ಏನು ಅಂದ್ರೆ, ಒಂದು ವಿಷಯವನ್ನು ನಿಂದೆ ಮಾಡೋದಕ್ಕೋಸ್ಕರ, ಅದು ಬಹಳ ಕೆಟ್ಟದು ಅಂತ ಹೇಳೋದಕ್ಕೋಸ್ಕರ ಬಹಳ ಕೆಟ್ಟ ದೃಷ್ಟಾಂತಗಳನ್ನು ಕೊಡ್ತಾರೆ. ಈ ದೃಷ್ಟಾಂತಗಳಿಗೆ ಬಹಳ ಕೆಟ್ಟ ದೃಷ್ಟಾಂತಗಳನ್ನು ಕೊಡ್ತಾರಿಲ್ಲ. ಅದರ ಅರ್ಥ ಏನು ಅಂದ್ರೆ, ಅದು ಬಹಳ ಕೆಟ್ಟದು ಅಂತ ಅಷ್ಟೇ. ಬಹಳ ಶ್ರೇಷ್ಠ. ಈಗ ಹೇಗೆ ಅಂದ್ರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತಂದ್ರೆ, ಮೋಕ್ಷಕ್ಕೆ ಹೋಗೋದು ಏಕಾಶಿ ಉಪವಾಸ ಮಾಡೋದು ಕೂಡಲೇ. 8 ವರ್ಷದ ಹುಡುಗಿ ನೆಂತು ವೈಕುಂಠಂ ರೋಹಿಣೀಂ ದದತ್. 9 ವರ್ಷದ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟು ಬಿಟ್ರೆ ವೈಕುಂಠಕ್ಕೆ ಹೋಗ್ತಾನೆ. ಎಷ್ಟು ಸುಲಭ ವೈಕುಂಠಕ್ಕೆ ಹೋಗ್ಲಿಕ್ಕೆ. 10 ವರ್ಷ ಹಿಡಿಯುವ ಮುಂಚೆ ಮದುವೆ ಮಾಡಿಬಿಟ್ರೆ ಸರಿ ಹುಡುಗಿಗೆ. ಅವ ಎಂಥ ಅಯೋಗ್ಯ ಗಂಡ ಅಂತಂದಿಲ್ಲ. ಒಬ್ಬ ಗಂಡ ಅಂತ ಕೊಳ್ಳಿ ಕಟ್ಟಿಬಿಟ್ರೆ ಇವನ ಅಪ್ಪ ಮೋಕ್ಷಕ್ಕೆ ಹೋಗೋದಲ್ಲ. ಆ ಹುಡುಗಿ ಬೇಕಾದ್ರೆ ಅಲ್ಲಿ ಅಂಧಂತ ನರಕವನ್ನೇ ಅನುಭವಿಸಿದೆ ಆ ಗಂಡನ ಜೊತೆಗೆ. ಇವನು ಮೋಕ್ಷಕ್ಕೆ ಹೋಗೋದಲ್ಲ. ಹಾಗೆ ಅರ್ಥ ಅಲ್ಲ. ಶಾಸ್ತ್ರ ಇಂಥ ಮಾತುಗಳೆಲ್ಲ ಇರ್ತಾವೆ. ರೋಹಿಣಿಯನ್ನ ಮದುವೆ ಮಾಡಿಕೊಟ್ರೆ ವೈಕುಂಠಕ್ಕೆ ಹೋಗ್ತಾನೆ. ರೋಹಿಣಿನ 9 ವರ್ಷದ ಹುಡುಗಿ. ಇವೆಲ್ಲ ಮಾತುಗಳಿಗೆ ಅರ್ಥ ಏನಂದ್ರೆ, ಅವನು ಮೋಕ್ಷಕ್ಕೆ ಹೋಗುವುದಿಲ್ಲ, ಖಂಡಿತವಾಗಿ ಹೋಗುವುದಿಲ್ಲ. ಇವೆಲ್ಲ ಸ್ತುತಿ ಅಂತ. ಅಂದ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಪರಾಕಾಶರ ವೈಕುಂಠ ಅಂತ ಹೇಳ್ತಾರೆ. ಕೆಟ್ಟದ್ದು, ಬಹಳ ಕೆಟ್ಟದ್ದು, ನೀನು ತಮಸ್ಸೆ ಹೋಗ್ತಿ. ಬಹಳ ಕೆಟ್ಟ ದೃಷ್ಟಾಂತ ಕೊಟ್ರೆ ಅದು ಒಳ್ಳೇದಲ್ಲ ಅಂತ ಅರ್ಥ. ಬಹಳ ಶ್ರೇಷ್ಠವಾದಂತಹ ದೃಷ್ಟಾಂತ ಕೊಟ್ರೆ ಅದು ಒಳ್ಳೇದು ಅಂತ ಅರ್ಥ. ಅದರಲ್ಲಿ ಅದು ಹೇಳಿರ್ತಕ್ಕದ್ದನ್ನು ಅಕ್ಷರಶಃ ತೆಗೆದುಕೊಳ್ಳಬಾರದು ಅಂತ ಶಾಸ್ತ್ರಕಾರ ಬಹಳ ಕಡೆ ಹೇಳಿದ್ದಾರೆ. ಇಲ್ಲ ವೇದವ್ಯಾಸ ಅಂದ್ರೆ, ಸಬ್ರಹ್ಮ ಸಗೋಘ್ನಶ್ಚ ಸ್ಥೇನ ಸಹ ಗುರುತಲ್ಪಕ. ಅಂದ್ರೆ ಬ್ರಹ್ಮತ್ಯ ಶಿರಸ್ಕಂಚ ಸ್ವರ್ಣಸ್ಥೆ ಭುಜದ್ವಯಂ ಸುರಾಪಾನ ಹೃದಯಯುಕ್ತಂ ಗುರುತಲ್ಪ ಕಟಿದ್ವಯಂ ಅಂತ ಈ ಪಂಚಮಹಾಪಾತಕಗಳೇನಿವೆ, ಆ ಪಂಚಮಹಾಪಾತಕಗಳಿಗೂ ಏಕಾದಶಿ ದಿವಸ ಅನ್ನ ಭಕ್ಷಣೆಗೂ ಸಮಾನ ಅಂತ ಹೇಳ್ಬಿಡ್ತಾರೆ. ಸಬ್ರಹ್ಮ, ಬ್ರಹ್ಮಹತ್ಯೆ ಮಾಡುವುದು ಮತ್ತು ಏಕಾದಶಿ ದಿವಸ ಅನ್ನ ಭಕ್ಷಣೆ ಮಾಡುವುದು ಸಮಾನ. ಸಬ್ರಹ್ಮ. ಆಮೇಲೆ ಸಗೋಘ್ನ, ಅವನೇ ಬ್ರಹ್ಮಹತ್ಯೆ, ಗೋಹತ್ಯೆ ಬ್ರಹ್ಮಹತ್ಯೆ. ಬ್ರಹ್ಮಹತ್ಯೆ ಅಂತಂದ್ರೆ ಬ್ರಹ್ಮಜ್ಞಾನಿಯ ಹತ್ಯೆ. ಬ್ರಹ್ಮಹತ್ಯೆ ಅಂತಂದ್ರೆ 2 ವಿಧವಾದಂಥ ಬ್ರಹ್ಮಹತ್ಯೆ ಇದೆ. ಬ್ರಹ್ಮ ಅಂದ್ರೆ ಭಗವಂತನ ಹತ್ಯೆ. ಭಗವಂತನ ಹತ್ಯೆ ಅಂದ್ರೆ ಏನು ಗೊತ್ತೋ, ಭಗವಂತ ಇಲ್ಲ ಅಂತ ಹೇಳೋದು, ದೇವರನ್ನು ನಿರಾಕರಣೆ ಮಾಡೋದು, ಅಥವಾ ಭಗವಂತನನ್ನು ನಿರ್ಗುಣ ಅಂತ ನಿರಾಕರಣೆ, ಭಗವಂತನಿಂದ ಈ ಪ್ರಪಂಚ ಸೃಷ್ಟಿಯಾದದ್ದಲ್ಲ ಅಂತ ಭಗವಂತನನ್ನು ನಿರ್ಗುಣ ನಿರಾಕಾರ ಅಂತ ಹೇಳುವುದು ಬ್ರಹ್ಮಹತ್ಯೆ. ಭಗವಂತನೇ ಇಲ್ಲ ಅನ್ನೋದು ಬ್ರಹ್ಮಹತ್ಯೆ. ಭಗವಂತನನ್ನು ತಿಳಿದವರ ಕೊಲೆ ಬ್ರಹ್ಮಹತ್ಯೆ. ಈಗ ಬ್ರಹ್ಮಹತ್ಯೆ ಅನ್ನೋದು ಅನೇಕ ಇದೆ. ಸಬ್ರಹ್ಮ ಸ ಗೋಘ್ನಶ್ಚ, ಬ್ರಹ್ಮಜ್ಞಾನಿಯನ್ನು ಕೊಂದದ್ದು. ಆಮೇಲೆ ಗೋವುಗಳನ್ನು ಕೊಂದ ಪಾಪ, ಗೋಹತ್ಯೆ. ಅದು ಯಾಕೆಂದ್ರೆ ಗೋವು ಅನ್ನತಕ್ಕಂಥದ್ದು ಪ್ರಾಣಿಗಳಲ್ಲಿ ವಿಶೇಷವಾಗಿ ಸಮಸ್ತ ದೇವತಾ ಸನ್ನಿಧಾನ ಇರತಕ್ಕಂಥ ಪ್ರಾಣಿ. ಅಷ್ಟು ದೇವತೆಗಳ ಸನ್ನಿಧಾನ ಸಾಮಾನ್ಯವಾಗಿ ಬೇರೆ ಯಾವ ಪ್ರಾಣಿಗಳಲ್ಲೂ ಇಲ್ಲ. ಸಮಸ್ತ ದೇವತಾ ಸನ್ನಿಧಾನ ಇರುವಂಥದ್ದು. ಇನ್ನೂ ಒಂದು ವಿಶೇಷ ಅಂದ್ರೆ, ಯಾವ ಪ್ರಾಣಿಯ ಮಲಮೂತ್ರದಲ್ಲಿಯೂ ಅನೇಕ ದೇವತಾ ಸನ್ನಿಧಾನ ಇದೆಯೋ ಅಂಥದ್ದು ಇನ್ನೊಂದು ಪ್ರಾಣಿ ಇಲ್ಲ. ಆದ್ರಿಂದ ಅದರ ಮಲಮೂತ್ರ ಕೂಡ ಶುದ್ಧೀಕಾರಕ. ಗೋಮೂತ್ರ ಅನ್ನೋದು ಪಂಚಗವ್ಯದಲ್ಲಿ ಸೇರಿತು. ಗೋಮೂತ್ರ, ಗೋಮಯ, ಅದನ್ನು ನಾವು ಶುದ್ಧೀಕರಣಕ್ಕೋಸ್ಕರ ತಗೋತೇವೆ. ಗೋಮಯದಿಂದ ಸಾರಿಸಿಬಿಟ್ರೆ ಮನೆ ಶುದ್ಧ ಆಯಿತು. ಅದು ರೋಗಾಣುಗಳನ್ನು ನಾಶ ಮಾಡುತ್ತೆ. ಅದರಿಂದ ಯಾವುದರ ಗೋಮೂತ್ರ, ಗೋಮಯ, ಮಲಮೂತ್ರವೂ ಶುದ್ಧವೋ ಅದರಿಂದ ಅದು ಬಹಳ ವಿಶಿಷ್ಟವಾದಂತಹ ದೇವತಾ ಸನ್ನಿಧಾನ ಇರತಕ್ಕ ಪ್ರಾಣಿ. ಅದರ ಕೊಲೆ ಮಾಡಿದಾಗ ಅನೇಕ ದೇವತೆಗಳಿಗೆ ನಾವು ಅಪಚಾರ ಮಾಡಿದ ಹಾಗಾಗತ್ತೆ. ಸಬ್ರಹ್ಮ ಸಗೋಘ್ನಶ್ಚ. ಆಮೇಲೆ ಸ್ಥೇನ ಸಹ, ಅವನೇ ಅಂದ್ರೆ ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ, 2ನೇ ಮಹಾಪಾತಕ ಅಂದ್ರೆ ಚಿನ್ನ ಕದಿಯೋದು. ಸ್ಥೇನ ಸಹ, ಅವನು ಕಳ್ಳ, ಕದ್ದವನು ಏನು ಪಾತಕ ಮಾಡ್ತಾನೆ ಆ ಪಾಪ. ಹಾಗೆಯೇ ಗುರುತಲ್ಪಗ, ಗುರುಪತ್ನಿಯನ್ನ ಅಭಿಚಾರ ಮಾನಭಂಗ ಮಾಡಿರತಕ್ಕಂಥವನು, ಅದು ಮಹಾಪಾತಕದಲ್ಲಿ ಒಂದು. ಬ್ರಹ್ಮಹತ್ಯಾ ಸ್ವರ್ಣ ಸುರಾಪಾನ ಹೃದಯಯುಕ್ತಂ ಗುರುತಲ್ಪ ಕಟಿದ್ವಯಂ. ಗುರುಪತ್ನಿಯ ಜೊತೆಗೆ ವಿಹರಿಸುವಂತಹದ್ದು ಅದು ಮಹಾಪಾತಕ. ಅದಕ್ಕೂ ಸಮಾನವಾಗಿರತಕ್ಕಂಥ ಪಾಪ ಅನ್ನದಲ್ಲಿದೆ ಎಂದರು. ಇವೆಲ್ಲ ಏಕಾದಶ್ಯಾಂತು ಭುಂಜಾನ ಪಕ್ಷಯೋರುಭಯೋರಪಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳ ಏಕಾದಶಿಯಲ್ಲಿ ಉಣ್ಣುವವನಿಗೆ ಈ ಬ್ರಹ್ಮಹತ್ಯ, ಸುರಾಪಾನ, ಗೋಹತ್ಯೆ, ಗುರುತಲ್ಪ ಗಮನದಲ್ಲಿ ಏನು ಪಾಪ ಶಾಸ್ತ್ರಕಾರ ಹೇಳಿದ್ದಾರೆ ಅದರ ಸಾಲಿನಲ್ಲಿ ಇವನನ್ನು ಸೇರಿಸಿಕೊಂಡು ಬಿಡಿ ಅಂತ ವೇದವ್ಯಾಸರು ಹೇಳಿದರು. ಇನ್ನೊಂದು ಶ್ಲೋಕ ಅದೇ ಥರ, ವರಂ ಸ್ವಮಾತ್ರ ಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ ಏಕಾದಶ್ಯಾಂತು ಭೋಜನಾತ್. ವರಂ ಸ್ವಮಾತ್ರ ಗಮನಂ, ಅದೇ ಗುರುಪತ್ನಿ ಅಂತಂದ್ರು. ಗುರುಪತ್ನಿ ದೊಡ್ಡದು ಮಾತ್ರ ತಾಯಿ. ಅವನು ಒಬ್ಬ ಮನುಷ್ಯ
ತನ್ನ ತಾಯಿ ತನ್ನ ಗುರುಪತ್ನಿ ಎನ್ನುವಂತಹ ವಿವೇಕವೂ ಇಲ್ಲದೆ ಪ್ರಾಣಿಗಳಂತೆ ಬದುಕುವ. ಪ್ರಾಣಿಗಳಿಗೆ ತಾಯಿ ಅನ್ನೋ ಪ್ರಭೇದ ಇಲ್ಲ, ಗುರುಪತ್ನಿಯೂ ಇಲ್ಲ, ತಾಯಿಯೂ ಇಲ್ಲ, ಅವುಗಳಿಗೆ ಬರೇ ಸೆಕ್ಸು. ಆ ರೀತಿ ಮನುಷ್ಯ ಪಶು ತುಲ್ಯನಾಗಿ ಹೆಣ್ಣು ಅನ್ನೋದು ಭೋಗ ಸಾಧನ, ಆದರೆ ತಾಯಿ ಗುರುಪತ್ನಿಯನ್ನು ವಿಶೇಷಣ ಇಲ್ಲದೆ ಬದುಕುವಂತಹ ನೀಚತನಕ್ಕೂ ಈ ಉಪವಾಸ ತ್ಯಾಗಕ್ಕೂ ಸಮಾನ ಅಂತ ಹೇಳ್ತಾರೆ. ವರಂ ಗೋಮಾಂಸ ಭಕ್ಷಣಂ, ಅದೇ ಗೋಘ್ನ ಗೋವಿನ ಮಾಂಸ, ಅದರ ಜೊತೆ ವರಂ ಹತ್ಯ ಗೋವಿನ ಹತ್ಯೆ, ಗೋಮಾಂಸ ಭಕ್ಷಣ, ವರಂ ಸುರಾಪಾನಂ ಕಳ್ಳನ್ನು ಮದ್ಯಪಾನ, ಇವೆಲ್ಲವೂ ಮಹಾಪಾತಕದಲ್ಲಿ ಸೇರಿದ್ದು. ಹಿಂದೆ ಹೇಳಿದ್ದು, ಹಿಂದೆ ಸುರಾಪಾನ ಬರಲಿಲ್ಲ, ಅದನ್ನು ಇಲ್ಲಿ ಸೇರಿಸಿದಷ್ಟೇ. ಇವೆಲ್ಲವೂ ಕೂಡ ಏಕಾದಶಿ ಅಂತೂ ಭೋಜನಾತ್, ಏಕಾದಶಿ ದಿವಸ ನಾವು ಉಣ್ಣತಕ್ಕಂಥ ಅನ್ನದ ಭೋಜನದಲ್ಲಿ ಇವೆಲ್ಲ ಸೇರಿರ್ತವೆ. ಏಕಾದಶಿ ದಿನೇ ಪುಣ್ಯೇ ಭುಂಜತೆ ಯೇ ನರಾಧಮ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇತ್. ಅದರಿಂದ ಏಕಾದಶಿ ದಿವಸ ಯಾರು ಅನ್ನ ಭೋಗ ಮಾಡ್ತಾರೆ, ಅಂದ್ರೆ ಅದನ್ನು ಉಣ್ಣುವುದರಲ್ಲಿ ಭುಂಜತೆ ಅಂದ್ರೆ ಉಣ್ಣುವುದರಲ್ಲಿ ಆಸಕ್ತಿ ಅಥವಾ ಉಣ್ಣುವುದರಲ್ಲಿ ಒಂದು ರತಿ ಅಥವಾ ಛಲ ಯಾರು ತೋರಿಸ್ತಾರೆ, ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇತ್, ಅಂಥವರ ಮುಖ ನೋಡಿದರೆ ಆಮೇಲೆ ಸೂರ್ಯನನ್ನು ನೋಡಬೇಕು ಅಂತ. ಈ ಊರ್ಧ್ವಪುಂಡ್ರ ವಿಹೀನಸ್ಯ ಇದನ್ನು ಹೇಳ್ತಾನೆ, ಊರ್ಧ್ವಪುಂಡ್ರ ಇಲ್ಲದೆ ಇದ್ದವರ ಮುಖವನ್ನು ನೋಡಿದರೆ ಆದಿತ್ಯನನ್ನು ನೋಡಬೇಕು ಅಂತ. ಇದರ ಅರ್ಥ ಏನು? ಊರ್ಧ್ವಪುಂಡ್ರ ಇಲ್ಲದೆ ಇದ್ದವರ ಮುಖ ನೋಡಿದರೆ ಆ ಸೂರ್ಯನನ್ನು ನೋಡಬೇಕು ಅಂತ ಹೇಳ್ತಾರೆ. ಊರ್ಧ್ವಪುಂಡ್ರ ಒಂದು ಪಕ್ಷಕ್ಕೆ ಅವನು ಹಾಕೊಂಡದ್ದು ಅಳಿಸಿ ಹೋಗಿದೆ ಅಂತ ಇಟ್ಟುಕೊಳ್ಳುವ, ಅಥವಾ ಊರ್ಧ್ವಪುಂಡ್ರ ಹಾಕೊಳ್ಳಿಕ್ಕೆ ನೀವು ಗೋಪಿಯಿಂದಲೇ ಹಾಕೊಳ್ಬೇಕಾಗಿಲ್ಲ, ಕೇವಲ ಏನ ಜಲೇನವ ಅಂತ ನೀರಿನಿಂದಲೂ ಊರ್ಧ್ವಪುಂಡ್ರ ಹಾಕೊಳ್ಬಹುದು ಅಂತ. ನೀರಿನಲ್ಲಿ ಊರ್ಧ್ವಪುಂಡ್ರ ಹಾಕೊಂಡ್ರೆ ನಿಮ್ಗೆ ಕಾಣೋದು ಹೇಗೆ? ಹಾಗಾದ್ರೆ ಯಾರ ಮುಖದಲ್ಲಿ ಊರ್ಧ್ವಪುಂಡ್ರ ಕಾಣುವುದಿಲ್ಲವೋ ಅಂಥವರ ಮುಖವನ್ನು ನೋಡಿ ಸೂರ್ಯನ ನೋಡಬೇಕು ಅಂತ ಅರ್ಥ ಅಲ್ಲ. ಊರ್ಧ್ವಪುಂಡ್ರ ವಿಹೀನಸ್ಯ ಮುಖಂ ಅಂದ್ರೆ ಯಾರು ಊರ್ಧ್ವಪುಂಡ್ರ ಧಾರಣೆಯನ್ನು ವಿರೋಧ ಮಾಡ್ತಾನೆ ಅಂಥವನ ಮುಖ ನೋಡಬಾರದು ಅಂತ. ಊರ್ಧ್ವಪುಂಡ್ರ ಧಾರಣೆಯನ್ನ ತಪ್ಪು, ಊರ್ಧ್ವಪುಂಡ್ರ ಹಚ್ಕೋಬಾರದು ಅಂತ ವಾದ ಮಾಡ್ತಾನಲ್ಲ ಅಂಥವನು ಊರ್ಧ್ವಪುಂಡ್ರ ಹಚ್ಚಿಕೊಂಡು ಕಾಣಬೇಕು ಅಂತೇನಿಲ್ಲ, ಹಚ್ಚಿಕೊಂಡದ್ದು ಅಳಿಸಿ ಹೋದ ಮೇಲೆ ಹೋಗಬಹುದು, ನೀರಿನಲ್ಲಿ ಹಚ್ಚಿಕೊಂಡು ಕಾಣುವುದೇ ಇಲ್ಲ. ಅದರಿಂದ ಊರ್ಧ್ವಪುಂಡ್ರ ಅನ್ನೋದು ಕಾಣ್ತಾ ಇರಬೇಕು ಢಾಳಾಗಿ. ಯಾರ ಮುಖದಲ್ಲಿ ಊರ್ಧ್ವಪುಂಡ್ರ ಕಾಣುವುದಿಲ್ಲವೋ ಅಂಥವ್ರನ್ನ ಕಂಡು ಸೂರ್ಯನನ್ನು ನೋಡಬೇಕು. ಅಂಥವ್ರನ್ನ ಸೂರ್ಯನನ್ನು ಕಂಡು ಏನು ಉಪಯೋಗ? ಸೂರ್ಯನಲ್ಲಿ ಊರ್ಧ್ವಪುಂಡ್ರ ಇಲ್ಲ, ಏನು ಉಪಯೋಗ? ಕಂಡು ಏನು ಉಪಯೋಗ? ಸೂರ್ಯನ ಮುಖದಲ್ಲಿ ಊರ್ಧ್ವಪುಂಡ್ರ ಕಾಣುತ್ತೆ. ಅದರಿಂದ ಒಳಗಿನಿಂದ ಊರ್ಧ್ವಪುಂಡ್ರ ಇಲ್ಲದೆ ಇದ್ದವನಿಗೆ ಏನು ಕಂಡ್ರೂ ಶುದ್ಧಿ ಆಗೋದಿಲ್ಲ. ಹಾಗೇನೆ ಇಲ್ಲಿಯೂ ಏಕಾದಶಿ ಅನ್ನ ಭೋಜನ ಅಂತಂದ್ರೆ ಅದಕ್ಕೆ ಹೇಳಿದೆ ಭುಂಜತೆ ನರಾಧಮಾಹ ಅಂತಂದ್ರೆ ಭುಂಜತೆ ಅದನ್ನ ನರಾಧಮಾಹ ಅಂತ ಹೇಳ್ತಾರೆ. ಏಕಾದಶಿ ದಿವಸ ನಾನು ನಿಮಗೊಂದು ದೃಷ್ಟಾಂತ ಹೇಳ್ತೇನೆ ಇದಕ್ಕೆ. ಪಲಿಮಾನ ಮಠದಲ್ಲಿ ಒಬ್ಬ ಪುರೋಹಿತ ಇದ್ದ. ಅವನು ಪಲಿಮಾನ ಸ್ವಾಮಿಯನ್ನು ಪಾಠಕ್ಕೆ ನೇಮಿಸಿದರು ಅವನನ್ನ. ಅವನು ಪಾಠ ಮಾಡ್ತಾ ಮಾಡ್ತಾ ವಿದ್ಯಾರ್ಥಿಗಳಿಗೆಲ್ಲ ತಪ್ಪು ಪಾಠ ಹೇಳಿ ಶುರು ಮಾಡಿದ. ಅಂತರ್ಯಾಮಿಯಾಗಿ ನಾರಾಯಣನನ್ನು ಧ್ಯಾನ ಮಾಡಬಾರದು, ಅದು ತಪ್ಪು ಅಂತ ಶುರು ಮಾಡಿದ ಪಾಠ ಮಠದಲ್ಲೇ. ಎಲ್ಲಕ್ಕೂ ಅಂತರ್ಯಾಮಿಯಾಗಿ ದೇವರನ್ನ ಕಲ್ಪನೆ ಮಾಡೋದು. ಗಣಪತಿ ಪೂಜೆ ಮಾಡುವಾಗ ಗಣಪತಿ ಅಂತರ್ಯಾಮಿ ಅಲ್ಲ, ದುರ್ಗೆಯನ್ನು ಪೂಜೆ ಮಾಡೋದು ದುರ್ಗೆಯನ್ನೇ ಪೂಜೆ ಮಾಡೋದು, ಅಂತರ್ಯಾಮಿ ಪೂಜೆ ಮಾಡೋದು ತಪ್ಪು ಅಂತ ಪಾಠ ಶುರು ಮಾಡಿದ. ಈಗ ಮಠದಲ್ಲಿ ಕಡೆ ಅವನೇನು ಮಾಡಿದಪ್ಪ, ನಾವು ಯಾವ ರೀತಿ ಪಾಠ ಮಕ್ಕಳು ಕಲಿಬೇಕು ಅಂತ ಸಂಕಲ್ಪ ಮಾಡೋದಕ್ಕೆ ವಿರುದ್ಧವಾಗಿ ಪಾಠ ಹೇಳ್ತಾ ಇದ್ದಿ, ನಿನ್ನ ದಾರಿ ನಿನಗೆ ಇದು ಬಿಟ್ಟುಬಿಡು, ಹೀಗೆ ಹೇಳಬೇಡ ಅಂತ ಹೇಳಿದ್ರು. ಕೇಳಲಿಲ್ಲ ಅವನು, ಕರೆ ಅವನು ಬಿಟ್ರು. ಅವನು ಏನು ಮಾಡಿದ ಗೊತ್ತೋ, ಅವನು ಬೇರೆ ಒಂದು ಪೌರೋಹಿತ್ಯ ಪಾಠ ತಾನು ಕ್ಲಾಸು ಶುರು ಮಾಡಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡಿ ಏಕಾದಶಿ ದಿವಸ ಕುಚ್ಚಿಗೆ ಅನ್ನ ಮಾಡಿ ಅವರು ತಿನ್ನಿಸ್ತಾ ಇದ್ದಾನೆ. ಯಾಕಂದ್ರೆ ಅವನು ಇದು ದ್ವೇಷ ಅವನಿಗೆ. ಇದು ಅಂದ್ರೆ ಏಕಾದಶಿ ದಿವಸ ಉಣ್ಣಬೇಕು ಅನ್ನೋ ಹಠ, ಉಣ್ಣದೇ ಇರುವುದಂದ್ರೆ ಏನೇನಾಗತ್ತೆ ಉಂಡ್ರೆ ಅಂತ ಚಾಲೆಂಜ್ ಮಾಡ್ತಾರಲ್ಲ ಅಂಥವರ ಮುಖ ನೋಡಿ ಸೂರ್ಯನ ನೋಡ್ಬೇಕು ಅಂತ ಹೇಳೋದು. ಇದು ಮುಖ್ಯವಾದ ಅರ್ಥ. ಅವರು ಯಾಕಂದ್ರೆ ನರಾಧಮರೋದು, ಅವ್ರಿಗೆ ಏಕಾದಶಿ ದ್ವೇಷ ಇಲ್ಲದೆ ಅಶಕ್ತಿಯಿಂದ ಮಾಡುವುದು ಬೇರೆ, ದ್ವೇಷದಿಂದ ಮಾಡದೇ ಇರುವುದು ಬೇರೆ. ದ್ವೇಷ ಇಲ್ಲ, ನಮಗೂ ಏಕಾದಶಿ ಮೇಲೆ ದ್ವೇಷ ಇಲ್ಲ ಸ್ವಾಮಿ, ಕೆಲವರಿಗೆ ಅಭ್ಯಾಸ ಇಲ್ಲ, ಅದು ತಪ್ಪೇ ಒಂದು ದೃಷ್ಟಿಯಿಂದ. ಕೆಲವರಿಗೆ ಆಸಕ್ತಿ ಮಾಡಿದರೆ ಅದಕ್ಕೋಸ್ಕರ ಆಚಾರ ಹೇಳ್ದಲ್ಲ, ಅದಕ್ಕೆ ಫಲವನ್ನು ಸ್ವೀಕಾರ ಮಾಡು ಅಥವಾ ನೀರನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಆದರೆ ಏಕಾದಶಿ ಮಾಡಲಾರೆ ಅಂತ ಹಠ. ಏಕಾದಶಿ ದಿವಸ ಕುಚ್ಚಿಗೆ ಅಕ್ಕಿ ಕುಪ್ಸ ಆ ಅಕ್ಕಿ ತಂದು ಅಡಿಗೆ ಮಾಡಿ ಊಟ ಮಾಡಿದ. ಅಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಊಟ ಮಾಡಿಸಿ ಪೌರೋಹಿತ್ಯ ಹೇಳ್ತಾ ಇದ್ದಾನೆ. ಅದು ಅಂಥವ್ರ ಮುಖ ನೋಡಿದರೆ ಅದು ಬಹಳ ಅಪವಿತ್ರವಾದ ಮುಖ. ಅಂಥವ್ರ ಮುಖ ನೋಡಿ ಶುದ್ಧಿಗೋಸ್ಕರ ಸೂರ್ಯನನ್ನು ನೋಡಬೇಕು ಅಂತ. ಸೂರ್ಯನ ಕಿರಣಗಳಿಂದ, ಸೋಲಾರ್ ಎನರ್ಜಿಯ ಸ್ಪರ್ಶದಿಂದ ನಾವು ಶುದ್ಧರಾದೆವು ಅಂತ ಭಾವಿಸಿಕೊಳ್ಳಬೇಕು ಅಂತ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೇ. ಇದು ಮತ್ತೆ ನಾರದೀಯ ಪುರಾಣದ ಶ್ಲೋಕ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ. ಹಿಂದೆ ವೇದವ್ಯಾಸ ಹೇಳಿದಲ್ಲ, ಅವನೇ ಬ್ರಹ್ಮಹತ್ಯೆ ಮಾಡಿದವ, ಅವನೇ ಗೋಮಾಂಸ ಭಕ್ಷಕ. ಅವನು ಯಾಕೆ ಅವನೇನು ಮಾಡಿದ? ಅವನು ಬ್ರಹ್ಮಹತ್ಯೆ ಮಾಡಲಿಲ್ಲ, ಅವನು ಬ್ರಹ್ಮಹತ್ಯೆ ಮಾಡೋದು ಹಾಗೆಂದ್ರೆ ಈ ಏನೇನು ಪಾಪಗಳು ಅಂತಿವೆ, ಬ್ರಹ್ಮಹತ್ಯೆ ಮಾಡಿದ್ದು ಬರೋ ಪಾಪ, ಗೋಹತ್ಯೆ ಮಾಡಿದ್ದು ಬರೋ ಪಾಪ,
ಎಲ್ಲ ಪಾಪಗಳು ಏನೇನು ಪಾಪಗಳಿವೆ ಆ ಪಾಪಗಳೆಲ್ಲ ಏಕಾದಶಿ ದಿವಸ ಅನ್ನದಲ್ಲಿ ಬಂದು ಕೂತಿರ್ತವೆ. ಅದರಿಂದ ಅವತ್ತು ಆಹಾರ ಸೇವನೆ ಮಾಡಿದರೆ ಆ ಅನ್ನದ ಮೂಲಕ ಆ ಪಾಪದ ಸ್ಪರ್ಶ ಆಗುತ್ತೆ ಅನ್ನೋದು ಉದ್ದೇಶ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಾತ್ಯಾದಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ. ಇಲ್ಲಿ ಹರಿವಾಸರ ಅಂದ್ರು. ಹರಿ ಅಂದ್ರೆ 11ನೇ ದಿವಸ, ಪದ್ಮನಾಭ ಅಂದ್ರೆ 11ನೇ ದಿವಸ. ಸಂಕರ್ಷಣಾದಿ ರೂಪಗಳಿಂದ ಹರಿ ಅಂದ್ರೆ 11.